ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೈನಾ. ಇವತ್ತಿನ ರೆಸಿಪಿ ವೀಡಿಯೋಸ್ನ ನೋಡೋಣ ಬನ್ನಿ. ಒಂದು ಜಾರ್ ತೊಗೊಂಡಿದ್ದೀನಿ. ಇವಾಗ ಈ ಜಾರಿಗೆ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಜಾರಿ ಇವಾಗ ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಿದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಈಗ ಇದಾದಮೇಲೆ ಒಂದು ಮುಕ್ಕಾಲು ಸ್ಪೂನು ಹಾಗೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಖಾರನ ರುಬ್ಬೋಣ. ಇವಾಗ ಹೆಸರು ಕಾಳನ್ನ ಹುರಿದಿಟ್ಕೊಂಡಿದ್ದೀನಿ ನೋಡ್ರಿ. ಇಷ್ಟು ಹುರಿದಿಟ್ಕೊಂಡಿದ್ದೀನಿ. ಈಗ ಹುರಿದಿರೋಂಥ ಹೆಸರು ಕಾಳನ್ನ ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಈ ಥರ ಉಜ್ಜಿನ ಆಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಆದಮೇಲೆ ಒಗ್ಗರಣೆಗೆ ಈ 3 ಐಟಮ್ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಕಾದಾದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ನೋಡಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡ್ದು ಹಾಕಿದ ತಕ್ಷಣ ಈರುಳ್ಳಿ ಹಾಗೆ ಟೊಮೊಟೊ ಹಾಕ್ಕೊತೀನಿ. ಇವಾಗ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ಎಲ್ಲ ಹಾಕ್ಕೊಂಡಿದ್ದೀನಿ. 2 ಐಟಮ್ಸ್ನ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಅದಾದಮೇಲೆ ಇದಕ್ಕೆ ರುಬ್ಬಿರೋಂಥ ಖಾರನ ಸೇರಿಸ್ಕೊತೀನಿ. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿರೋಂಥ ಖಾರನ ಸೇರಿಸ್ಕೋಬೇಕು. ನೋಡಿರ್ತೀರಲ್ಲ, ಇವಾಗ ರುಬ್ಬಿರೋ ಅಂಥ ಖಾರನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅದಕ್ಕೆ ತೊಳೆದಿರೋಂಥ ಹೆಸರು ಕಾಳನ್ನ ಹಾಕ್ಕೊಂಡು ಹಾಗೆ ಕಾಯಿನ ಹಾಕ್ಕೋಬೇಕು. ಇವಾಗ ತುರಿದಿರೋ ಅಂಥ ಕಾಯಿನೂ ಹಾಕ್ಕೋಬೇಕು. ಇವಾಗ ನೋಡಿ, ಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಇವಾಗ ಕಾಯಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುದೀತಿರೋ ಅಂಥದ್ದಕ್ಕೆಲ್ಲ ಹಾಕಿರೋದು ನಾವು ಹೆಸರು ಕಾಳು ಕಾಯಿ ಒಂದೇ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಬೇಕು. ಜಾಸ್ತಿ ಕುದಿಸ್ಬಾರ್ದು. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೇ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಜಾಸ್ತಿ ಇದನ್ನು ಕುದಿಸ್ಬಾರ್ದು. ಹಾಗಾಗಿ ನೋಡಿ, ಕುದಿ ಬಿದ್ದಿದೆ. ಇವಾಗ ಒಂದೇ ಒಂದು ಕುದಿ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಜಾಸ್ತಿ ಏನು ಕುದಿಸ್ಕೊಳಲ್ಲ ನಾನು. ಜಾಸ್ತಿ ಬೇಯಬಾರ್ದು ಹೆಸರು ಕಾಳು. ಕರ ಅಂತ ಕಟ ಅಂತ ಅಲ್ಲಿಗೆ ಸಿಗಬೇಕು. ಹಾಗಾದರೆ ಚೆನ್ನಾಗಿರುತ್ತೆ ಹೆಸರು ಕಾಳು. ಹಾಗಾಗಿ ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಹೋಗೋಲ್ಲ. ಒಂದೇ ಒಂದು ಕುದಿ ಹೆಸರು ಕಾಳು ಹಾಕಿದ್ಮೇಲೆ ಅಷ್ಟೇ, ಜಾಸ್ತಿ ಏನು ಕುದಿಸ್ಕೋಬಾರ್ದು. ಈ ಥರ ಹೆಸರು ಕಾಳು ಸಾಂಬಾರು ಬಂದಿದೆ. ಇಷ್ಟು ಸಿಂಪಲಾಗಿ ಮಾಡ್ಬೋದು ಹೆಸರು ಕಾಳು ಸಾಂಬಾರು. ಜಾಸ್ತಿ ಕಷ್ಟ ಏನಿರಲ್ಲ, ತುಂಬ ಈಸಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮಿಗೆ ಊಟ ಮಾಡೋಕ್ಕೆ ಅಂತ ಹೇಳಿ. ಇವಾಗ ನೋಡಿರಿ, ಒಂದು ಕುದಿ ಬಂದಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ.
ಗ್ಯಾಸ್ನ ಆಫ್ ಮಾಡಿ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇದೇ ಥರ ನನ್ನ ವೀಡಿಯೋಸ್ 1 ಡೇ ಆದಮೇಲೆ ಅಥವಾ 2 ಡೇ ಆದಮೇಲೆ ಬರ್ತಾ ಇರುತ್ತೆ. ನನ್ನ ವೀಡಿಯೋಗೋಸ್ಕರ ಕಾಯ್ತೀರಿ. ಥ್ಯಾಂಕ್ ಯು. ಬಾಯ್.